ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಧ್ಯಾನ 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 ಎಲ್ಲಾ ಕಡೆನೂ ಧ್ಯಾನ. ಮೊನ್ನೆ ಇಬ್ಬರು ಜೊತೆ ನಾನು ಮಾತಾಡ್ತಾ ಇದ್ರೆ ತುಂಬಾ ಡೀಟೇಲ್ಡ್ ಆಗಿ ಇಬ್ಬರ ಜೊತೆ ಮಾತಾಡಿದ್ದೀನಿ. ಮತ್ತೆ ಒಂದು ಏನಂದ್ರೆ, ಅವರ ಧ್ಯಾನ ಮಾಡ್ತಾ ಇದಾರೆ, ಆದ್ರೆ 18 ಸೂತ್ರಗಳು ಫಾಲೋ ಮಾಡ್ತಾ ಇಲ್ಲ. ತುಂಬಾ ಜನ ಬರೀ ಧ್ಯಾನ ಮಾಡಿದ್ರೆ ಮಾತ್ರ ಸಾಕು ಅಂತ ಅನ್ಕೊಂತಾರೆ. ಬರೀ ಫೌಂಡೇಶನ್ ಹಾಕಿದ್ರೆ ಬಿಲ್ಡಿಂಗ್ ಬರಲ್ಲ, ಬಿಲ್ಡಿಂಗ್ ಕಟ್ಟಬೇಕಲ್ವ. ಹಂಗಾಗಿ 18 ಸೂತ್ರಗಳನ್ನು ಫಾಲೋ ಮಾಡಬೇಕು. 18 ಸೂತ್ರಗಳಲ್ಲಿ ಯಾವ್ದಾವ್ದು ಮಿಸ್ ಆಗಿದೆಯೋ ಅದೆಲ್ಲ ಹೇಳ್ತಾ ಇದ್ರೆ ಅವ್ರಿಗೆ ಕೆಲವೊಂದು ವಿಷಯಗಳು ಗೊತ್ತಾಗಿದೆ. ಇನ್ನೊಂದು ಮುಖ್ಯವಾದ ಮತ್ತೆ ಒಂದು ವಿಷಯ ನೆನಪಿಗೆ ಬಂದು ಏನಂದ್ರೆ, ಒಬ್ಬರಿಗೆ ಥರ್ಡ್ ಐ ಚೆನ್ನಾಗಿ ಓಪನ್ ಇದೆ, ವಿಷನ್ಸ್ ನೋಡ್ತಾ ಇದ್ದಾರು, ಮೆಸೇಜಸ್ ಬರ್ತಾ ಇದೆ. ಬಟ್ ಆದ್ರೆ ಏನೇ ಬಂದ್ರು ಇದು ಕರೆಕ್ಟಾ ರಾಂಗ್ ಅಂತ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ. ಯಾಕೆ ಅಂತ ನಾನು ನೋಡ್ತಾ ಅವಾಗ ಅರ್ಥ ಆಯ್ತು, ಥರ್ಡ್ ಐಯಲ್ಲಿ ಎನರ್ಜಿ ಇಲ್ಲ. ಓಪನ್ ಇದೆ ಬಟ್ ಎನರ್ಜಿ ಇಲ್ಲ. ಯಾವಾಗ ಥರ್ಡ್ ಐ ಓಪನ್ ಇದೆಯೋ ಆದ್ರೆ ಎನರ್ಜೀಸ್ ಇಲ್ವೋ, ಲೋಯರ್ ಫ್ರೀಕ್ವೆನ್ಸಿ ವಿಷನ್ಸ್, ಲೋಯರ್ ಫ್ರೀಕ್ವೆನ್ಸಿ 7 ವರ್ಲ್ಡ್ಸ್, ಕೆಳಗಿರೋ 7 ಲೋಕಗಳು ಅವ್ರಿಗೆ ಕನೆಕ್ಟ್ ಆಗಿ ಅವಾಗ ಕನ್ಫ್ಯೂಷನ್ ಬರುತ್ತೆ. ಯಾವಾಗ ನಮ್ಮ ಎನರ್ಜಿ ಹೆಚ್ಚಿರುತ್ತೋ ಅವಾಗ ಹೈಯರ್ ವಿಷನ್ಸ್ ಬರುತ್ತೆ, ಹೈಯರ್ ಮೆಸೇಜ್ ಬರುತ್ತೆ, ಕನ್ಫ್ಯೂಷನ್ಸ್ ಇರಲ್ಲ. ಕನ್ಫ್ಯೂಷನ್ ಇದೆ ಅಂದ್ರೆ ಅಲ್ಲಿ ಮೈಂಡ್ ಪ್ಲೇ ಆಗ್ತಾ ಇದೆ ಅಂದ್ರೆ ಎನರ್ಜೀಸ್ ಕಮ್ಮಿ ಇದೆ ಅಂತ ಅರ್ಥ. ಸೊ ನಾನೇನ್ ಮಾಡಿದ್ದೀನಿ, ಅದು ಜಸ್ಟ್ ಮಾತುಗಳಲ್ಲ, ಸ್ವಲ್ಪ ನಾವು ಅದು ಟೆಸ್ಟ್ ಮಾಡಬೇಕಲ್ವಾ ಅಂತ. ಎಷ್ಟೋ ಜನಕ್ಕೆ ಗೊತ್ತು, ನನ್ನ ಹತ್ರ ಆ ಡಿವೈಸ್ ಒಂದಿದೆ. ಆ ಡಿವೈಸ್ ಅನ್ನ ಇಟ್ಕೊಂಡು ಅದರಿಂದನೂ ನಾನು ನೋಡಿದ್ರೆ ವಂಡರ್ಫುಲ್ ರಿಸಲ್ಟ್ ನನಗೆ ಕಾಣಿಸ್ತು. ಯಾಕಂದ್ರೆ ಎನರ್ಜೀಸ್ ನೋಡೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ. ಬಟ್ ಕೆಲವೊಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇಂದ ಅದು ನೋಡೋಕೆ ಸಾಧ್ಯ ಆಗ್ತಾ ಇದೆ. ಏನಾಗ್ತಾ ಇದೆ ಅಂದ್ರೆ, ಪ್ರತಿ ಒಂದು ಚಕ್ರ ಅಲ್ಲಿ ಈಕ್ವಲ್ ಎನರ್ಜೀಸ್ ಇರಬೇಕು. ಈ 7 ಚಕ್ರಾಸ್ ಇದೆ ಅಲ್ವಾ ನಮಗೆ, ಅದರಲ್ಲಿ ಈಕ್ವಲ್ ಎನರ್ಜೀಸ್ ಇರಬೇಕು. ಇಂಗ್ಯಾಂಗ್ ಚಾಲೆಂಜ್ ಯಾರು ಮಾಡ್ತಾ ಇದಾರೋ ಅದು ಮೇಂಟೈನ್ ಆಗುತ್ತೆ, ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅವಾಗ ಆ ಎಮೋಷನಲ್ ಇಂಬ್ಯಾಲೆನ್ಸಸ್ ಮತ್ತೆ ಆ ಮೆಂಟಲ್ ಇಂಬ್ಯಾಲೆನ್ಸಸ್ ಅಂಡ್ ಅಲೈನ್ಮೆಂಟು ಮಿಸ್ ಆಗುತ್ತೆ. ಈಗ ಕ್ವಾಂಟಮ್ ವರ್ಕ್ಶಾಪ್ಸ್ ಇವರು ನಮ್ಮ ಚಂದ್ರ ಸರ್, ಶ್ರೇಯಾನ್ ಸರ್ ಇವರೆಲ್ಲ ತಗೊಳ್ತಾ ಇರ್ತಾರಲ್ವ, ಅದ್ರ ಮೇನ್ ಇಂಟೆನ್ಷನ್ ಏನು, ಮೇನ್ ಮೆಸೇಜ್ ಅಲ್ಲಿ ಏನ್ ಹೇಳ್ತಾರಂದ್ರೆ ಅಲೈನ್ಮೆಂಟ್ ಬಗ್ಗೆ ತುಂಬಾ ಹೇಳ್ತಾರೆ. ಅಂದ್ರೆ ಯಾವ ಅಲೈನ್ಮೆಂಟ್? ಬಾಡಿ, ಎಮೋಷನ್ಸ್, ಮೈಂಡ್ ಅಂಡ್ ಸೋಲ್ ಇದು ಅಲೈನ್ಡ್ ಆಗಿರ್ಬೇಕು. ಒಳಗೆ ಒಂದು ಹೊರಗೆ ಒಂದು ಇರಬಾರದು. ಭಾವನೆಗಳೆಲ್ಲೋ ಇದೆ, ಮನಸ್ಸೆಲ್ಲೋ ಇದೆ, ಶರೀರ ಇಲ್ಲಿ, ಆತರ ಅಲ್ಲ. ಮೈಂಡ್ಫುಲ್ನೆಸ್ ಈ ಕ್ಷಣ ಇರಬೇಕು. ನಾವು ಏನ್ ಅನ್ಕೊಂತಾ ಇದ್ವಿ ಅದನ್ನೇ ಮಾಡಬೇಕು, ನಮಗೆ ಏನ್ ಬೇಕೋ ಅದೇ ಮಾಡಬೇಕು. ಆ ಒಂದು ನಾವು ಮಾಡಿದ್ರೆ, ಆ ಅಲೈನ್ಮೆಂಟ್ ಬಂದ್ರೆ ನಮಗೆ ಲೈಫಲ್ಲಿ ಏನೇನ್ ಬೇಕು ಪ್ರತಿಯೊಂದು ಸಿಗುತ್ತೆ. ಅಲೈನ್ಮೆಂಟ್ ಇಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ಡ್ರೈನ್ ಆಗುತ್ತೆ. ಈಗ ಒಬ್ಬರ ಹತ್ರ ಆನ್ಲೈನ್ ಅಲ್ಲಿ ನಾನು ಕೌನ್ಸಿಲಿಂಗ್ ಮಾಡ್ತಾ ಅವ್ರದ್ದು ಅನಲೈಸ್ ಮಾಡಿದ್ರೆ, ಧ್ಯಾನ ಮಾಡ್ತಾ ಇದ್ದಾರೆ, ಕ್ಲಾಸಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಎನರ್ಜೀಸ್ ಬರ್ತಾ ಇದೆ, ಬಟ್ ಗಿಲ್ಟ್ ಫೀಲಿಂಗ್ ಇದೆ. ಅದರಿಂದ ಡೈಲಿ ಎಷ್ಟು ಎನರ್ಜೀಸ್ ಬರ್ತಾ ಇದೆಯೋ ಅಷ್ಟು ಡ್ರೈನ್ ಆಗ್ಬಿಡುತ್ತೆ. ನೋಡಿ, ಧ್ಯಾನ ಮಾಡ್ತಾ ಇದ್ದಾರು, ಒಳ್ಳೆ ಮಾಸ್ಟರು, ಕ್ಲಾಸಸ್ ಅರೇಂಜ್ ಮಾಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ, ಎನರ್ಜೀಸ್ ಬರ್ತಾ ಇದೆ, ಬಟ್ ಬರೋ ಎನರ್ಜೀಸು ಒಂದೇ ಒಂದು ಗಿಲ್ಟ್ ಫೀಲಿಂಗ್ ಇದೆ, ಅದರ ಜೊತೆ ಎಲ್ಲ ಎನರ್ಜೀಸ್ನು ಹೋಗ್ತಾ ಇದೆ. ಹಂಗಾಗಿ ಆ ಗಿಲ್ಟ್ ಫೀಲಿಂಗ್ ಅನ್ನೋದು ಬೇಡ ಅಂತ ಪತ್ರಿಜಿ ಯಾವಾಗಲೂ ಹೇಳ್ತಾರೆ. ಗಿಲ್ಟ್ ಫೀಲಿಂಗ್ ಇಂದ ಉಪಯೋಗ ಇಲ್ಲ. ಏನಾದ್ರು ಉಪಯೋಗ ಇದ್ರೆ ಮಾಡ್ಬೋದು, ಉಪಯೋಗ ಇದ್ರೆ ಫಾಲೋ ಮಾಡ್ಬೋದು, ಉಪಯೋಗನೇ ಇಲ್ಲ ಅಂದ್ರೆ ಅದನ್ನ ಮಾಡಿ ಪ್ರಯೋಜನ ಏನು? ಗಿಲ್ಟ್ ಫೀಲಿಂಗು ಏನ್ ಮಾಡ್ಬೇಕು? ಬೇಡ. ಗಿಲ್ಟ್ ನಮಗೆ ಉಪಯೋಗ ಆಗಲ್ಲ. ಇವತ್ತು ಈ ಒಂದು ಕೇಸ್ ಸ್ಟಡಿ ನೋಡೋಣ, ಯಾಕಂದ್ರೆ ಲೈಫ್ ಸ್ವಲ್ಪ ಇಂಟ್ರೆಸ್ಟ್ ಮಾಡ್ಕೋಬೇಕಲ್ವ. ಇದು ಒಂದೊಂದು ಕೇಸ್ ಸ್ಟಡೀಸ್ ಏನಾಗುತ್ತೆ ಅಂದ್ರೆ ನಮಗೆ ತುಂಬಾ ವಿಷಯಗಳನ್ನು ಕ್ಲಾರಿಟಿ ಕೊಡುತ್ತದೆ. ಓಕೆ, ಸೊ ಇವಾಗ ಈ ಒಬ್ಬರದು ನಾನು ಈ ಎನರ್ಜಿ ರೀಡಿಂಗ್ ಮಾಡಿದ್ದೀನಿ. ಓಕೆ, ಏನಾಯ್ತು ನೋಡಿ, ಇಲ್ಲಿ ಮೂಲಾಧಾರ ಇದೆ, ಈ ಚಕ್ರ ಅಲ್ಲಿ ಚೆನ್ನಾಗಿದೆ ಎನರ್ಜೀಸ್. ಓಕೆ, ಅಂದ್ರೆ ಲೈಫ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಗ್ರೌಂಡೆಡ್ ಆಗಿದ್ದಾರೆ, ಫ್ಯಾಮಿಲಿ ಎಲ್ಲ ಅಕ್ಸೆಪ್ಟ್ ಮಾಡಿ ಅವ್ರ ಡ್ಯೂಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಎರಡನೇದು ನೋಡಿದ್ರೆ ಭಾವನೆಗಳು ಅಂದ್ರೆ ಎಮೋಷನ್ಸ್ ಚೆನ್ನಾಗಿಲ್ಲ, ಎಮೋಷನ್ಸು ಸ್ವಲ್ಪ ಏಟಿದೆ. ಅಂದ್ರೆ ಆ ಲೈಫಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಏನ್ ನಡೀತಾ ಇದೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಮೂರನೇದು ಮೈಂಡ್ ಸ್ಟ್ರಾಂಗ್ ಇದೆ, ಶರೀರನೂ ಸ್ಟ್ರಾಂಗ್ ಇದೆ, ಮೈಂಡ್ ಸ್ಟ್ರಾಂಗ್ ಇದೆ, ಆದ್ರೆ ಭಾವನೆಗಳು ಸರಿ ಇಲ್ಲ, ಡಿಸ್ಟರ್ಬೆನ್ಸ್ ಬಂದಿದೆ. ಯಾವಾಗ ಈ ಭಾವನೆಗಳು ಸರಿ ಇಲ್ವೋ ಅವ್ರ ಲೈಫಲ್ಲಿ ಏನೇನಾಗ್ತಾ ಇದೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ.
ಹಂಗಾಗಿ ಈ ಹಾರ್ಟ್ ಚಕ್ರ ಏನಾಗಿದೆ, ರೈಟ್ ಸೈಡ್ಗೆ ಹೋಗಿದೆ ನೋಡಿ. ಅಂದ್ರೆ ಬಿಕಾಸ್ ಆಫ್ ಅವರ್ ಇನ್ನರ್ ಅಲ್ಲಿ ಅವ್ರು ಏನ್ ಸಫರ್ ಆಗ್ತಾ ಇದಾರೋ ಅದಕ್ಕೋಸ್ಕರ ಹಾರ್ಟ್ ಚಕ್ರ ರೈಟ್ಗೆ ಹೋಗಿದೆ, ತುಂಬಾ ಡಿವಿಯೇಟ್ ಆಗಿದೆ, ಇನ್ನು ಡೇಂಜರ್ ಝೋನ್ ಅಲ್ಲಿ ಬಂದಿದೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ಈ ಅಕ್ಸೆಪ್ಟೆನ್ಸ್, ಗಿಲ್ಟ್ ಫೀಲಿಂಗ್ ಇದೆ ಅವ್ರಿಗೆ. ಈ ಅಕ್ಸೆಪ್ಟೆನ್ಸ್ ಲೈಫಲ್ಲಿ ಏನಾಗ್ತಾ ಇದೆ, ಯಾವಾಗ ಅವ್ರು ಅಕ್ಸೆಪ್ಟ್ ಮಾಡ್ತಾರೋ ಇದು ಕರೆಕ್ಟ್ ಪ್ಲೇಸ್ ಬಂದ್ಬಿಡುತ್ತೆ. ಇದು ಅವ್ರು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ, ಇದು ದೂರ ಇದ್ರೆ ಇಲ್ಲಿ ಈ ಆರ್ಗನ್ಸ್ಗೆ ಯಾವ ಎನರ್ಜಿ ಬೇಕೋ ಅದು ಬರಲ್ಲ. ಈ ಆರ್ಗನ್ಸ್ಗೆ ಯಾವಾಗ ಎನರ್ಜಿ ಬರಲ್ವೋ ಇಲ್ಲಿ ಹಾರ್ಟ್ ಇಶ್ಯೂಸು, ಲಂಗ್ಸು ಇದೆಲ್ಲ ಏಟು ಬರುತ್ತೆ ನೋಡಿ. ಇವರು ಧ್ಯಾನಿ ಆದ್ರೆ ಅವ್ರದ್ದು ಒಂದು ಇಶ್ಯೂ ಇಂದ ಇದು ಆಗ್ತದೆ. ಓಕೆ, ಇದೊಂದು ಕೇಸ್ ಸ್ಟಡಿಗೆ ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇ. ಎರಡನೇದು, ಅವ್ರ ಮಾತುಗಳು ಕರೆಕ್ಟ್ ಇದೆ, ಚೆನ್ನಾಗಿ ಸಂಗೀತನೂ ಇದೆ ಅವ್ರ ಲೈಫಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಅಲೈನ್ಡ್ ಆಗಿದೆ ವಿಶುದ್ಧ ಚಕ್ರ. ಓಕೆ, ಯಾವಾಗ ಈ ಎಮೋಷನ್ ಸರಿ ಇಲ್ವೋ, ಯಾವಾಗ ಈ ಅಕ್ಸೆಪ್ಟೆನ್ಸ್ ಅನ್ನೋದು ಸರಿ ಇಲ್ವೋ, ಅದು ಮೇಲೆ ನೋಡಿ ಈ ಆಜ್ಞಾ ಚಕ್ರ ವೀಕ್ ಇದೆ ನೋಡಿ. ಅಂದ್ರೆ ಇದು ಏನಂತಾರೆ ಅಂದ್ರೆ ಮಿನಿಮಮ್ 4 to 5 joules ಆಫ್ ಎನರ್ಜಿ ಇರಬೇಕು, ಬಟ್ ಇದು 3 ಇದೆ. ಯಾವಾಗ ಈ ಆಜ್ಞಾ ಚಕ್ರ ಎನರ್ಜೀಸ್ ಕಮ್ಮಿ ಇರುತ್ತೋ 7 ಲೋಕಗಳಿಂದ ಆ ಲೋಯರ್ ಫೋರ್ಸಸ್ ಅನ್ನೋದು ನಮಗೆ ಆಕ್ಸೆಸ್ ಮಾಡಿ ನಮಗೆ ಇಲ್ಯೂಷನ್ಸ್ ಅನ್ನೋದು ಜಾಸ್ತಿ ಕೊಡುತ್ತೆ. ಹಂಗಾಗಿ ಲೈಫಲ್ಲಿ ಕ್ಲಾರಿಟಿ ಇರಲ್ಲ, ಬರೋ ಒಂದು ವಿಷನ್ಸು ಮೆಸೇಜಸ್ಸು ಕರೆಕ್ಟಾ ರಾಂಗ ಅಂತ ಡೌಟ್ ಬಂದ್ಬಿಡುತ್ತೆ. ಓಕೆ, ಇದು ಯಾಕೆ ನಾನು ತೋರಿಸಿದೀನಿ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಕರೆಕ್ಟ್ ಇದ್ರೇನೆ ಪ್ರತಿಯೊಂದು ಚಕ್ರಾಗ ಒಳ್ಳೆ ಎನರ್ಜೀಸ್ ಬರುತ್ತೆ, ಪ್ರತಿಯೊಂದು ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಒಂದು ಇಂಪ್ಯಾಕ್ಟ್ ಆಗುತ್ತೆ. ಈ 7 ಸೇರಿದ್ರೇನೆ ವಿ ಆರ್ ಒನ್, ನಮ್ಮ ಒಂದು ಆತ್ಮ ಅಂತ. ಒಂದು ಸರಿ ಇದೆ, ಒಂದು ಸರಿ ಇಲ್ಲ, ಒಂದು ಹೆಚ್ಚು ಕಡಿಮೆ ಇದೆ, ಒಂದು ರೈಟ್ ಲೆಫ್ಟ್ ಇದ್ರೆ ಬ್ಯಾಲೆನ್ಸ್ ಅನ್ನೋದು ಬರಲ್ಲ. ಇನ್ನೊಂದು ಕೇಸ್ ಸ್ಟಡಿ ಹೇಳ್ತೀನಿ. ಇನ್ನೊಬ್ರು, ನಾನು ರಿಸರ್ಚ್ ಮಾಡ್ತಾ ಇರ್ತೀನಿ ತುಂಬಾ, ಒಬ್ಬರು ನಾನು ಮೀಟ್ ಮಾಡಿದ್ರಿ. ಈ ನಾಡಿ ಜೋಶಿ ಅಲ್ಲ, ನಾಡಿಗಳೆಲ್ಲ ಪ್ರೆಸ್ ಮಾಡಿ ಹೀಲಿಂಗ್ ಮಾಡ್ತಾರಂತ. ಅದು ಏನು ಹೆಸರು ನನ್ಗೆ ಗೊತ್ತಿಲ್ಲ. ಅವರು ಒಬ್ಬರನ್ನ ಕಳಿಸಿದ್ರು, ನಾನು ಈ ಮೆಜರ್ಮೆಂಟ್ ಎಲ್ಲ ತೆಗ್ಬಿಟ್ಟು ಅವ್ರಿಗೆ ಕಳಿಸಿದ್ದೀನಿ, ರಿಪೋರ್ಟ್ ಕಳಿಸಿದ್ರು, ನಾನು ಅನಲೈಸ್ ಮಾಡಿಲ್ಲ. ಆ ರಿಪೋರ್ಟ್ ಎಲ್ಲ ಅವ್ರು ನೋಡ್ಬಿಟ್ಟು ಒಂದು ಮಾತು ಹೇಳಿದ್ರು, 30 ವರ್ಷ ನಾನು ಈ ನಾಡಿ ಪಾಯಿಂಟ್ಸ್ ಎಲ್ಲ ಪ್ರೆಸ್ ಮಾಡ್ತಾ ಜನಕ್ಕೆ ಎಷ್ಟೋ ನಾನು ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಾನು ಕೇಳ್ಬೇಡಿ, ಮುಂಚೆ ಹೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಅಕ್ಕು ಪ್ರೆಷರ್ ಕೈಂಡ್ ಆಫ್, ನಮ್ಗೆ ಅದು ಸಬ್ಜೆಕ್ಟ್ ಅಲ್ಲಿ ಅಷ್ಟು ಇಂಟ್ರೆಸ್ಟು ಇಲ್ಲ, ನಾಲೆಡ್ಜು ಇಲ್ಲ. ಸೊ ಅವ್ರು ಹೇಳಿದ್ರು, ಯಾವ ಒಂದು ಆರ್ಗನ್ ಅಲ್ಲಿ ಲೋ ಎನರ್ಜಿ ಇದೆಯೋ, ನಿಮ್ಮ ಆ ಡಿವೈಸು ಯಾವ ಪಾಯಿಂಟ್ಸ್ ತೋರಿಸ್ತಾ ಇದೆಯೋ, ಇಟ್ ಪರ್ಫೆಕ್ಟ್ಲಿ ಮ್ಯಾಚಸ್ ವಿತ್ ವಾಟ್ ಐ ಆಮ್ ಡೂಯಿಂಗ್ ಅಂತ ಹೇಳಿ 100% ಮ್ಯಾಚ್ ಆಗ್ತಾ ಇದೆ. ನನಗೂ ಟ್ರೈನಿಂಗ್ ಕೊಡ್ತೀರಾ ಅದಕ್ಕೆ. ಸೈನ್ಸ್ ಅನ್ನೋದು ಸ್ಪಿರಿಚುವಾಲಿಟಿ ಒಳಗೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಮೀನಿಂಗ್. ಓಕೆ, ಸೊ ತುಂಬಾ ವರ್ಷ ನಾನು ಅದು ಒಳಗೇನೆ ಇದೆ. ಇವಾಗ ಮತ್ತೆ ಅದು ಹೊರಗೆ ತೆಗ್ಬಿಟ್ಟು ನೋಡೋಣ ಅಂತ ಬರೀ 3 ಟೆಸ್ಟಿಂಗ್ ಮಾಡಿದೀನಿ. 100% ನೈಲ್ಡ್, ಪರ್ಫೆಕ್ಟ್ ಆನ್ಸರ್ಸ್ ಕೊಡ್ತಾರೆ. ಇದು ಖುಷಿ ಕೊಡುತ್ತದೆ, ಯಾಕಂದ್ರೆ ನಾವು ಎಲ್ಲ ಮಾಡ್ತಾ ಇದೀವಿ, ಬಟ್ ರಿಸಲ್ಟ್ಸ್ ಮತ್ತೆ ಅದು ಅನಾಲಿಸಿಸ್ ಅವಾಗವಾಗ. ಈಗ ನನ್ನನ್ನು ಚೆಕ್ ಮಾಡ್ಕೊಳ್ತಾ ಇರ್ತೀನಿ. ನನಗೆ ನೆನಪಿದೆ, ಒಂದು 3 years ಮುಂಚೆ ಒಂದು ಮೇಡಮ್ ಏನೋ ಒಂದು ಹೇಳ್ತಾನೆ ಇದ್ರು, ಏನೇ ಹೇಳಿದ್ರು ಒಪ್ಕೊಂಡಿಲ್ಲ. ಬಟ್ ಈ ರೀಡಿಂಗ್ ತೋರಿಸಿದ ತಕ್ಷಣ, ನೋಡಿ ನಿಮ್ಮ ಹಾರ್ಟ್ ಚಕ್ರ ಅಲೈನ್ ಅಲ್ಲಿ ಇಲ್ಲ ಅಂದ ತಕ್ಷಣ ಅವರು ಹೌದು ಸರ್ ಕರೆಕ್ಟೇ ಅಂತ ಹೇಳಿ ಅವಾಗ ಓಪನ್ ಆಗಿದ್ರು. ನನ್ನ ಥರ್ಡ್ ಇಂದ ನಾನು ಚಕ್ರಾಸ್ ನಾನು ನೋಡ್ಕೊಂಡಿದೀನಿ, ಏನ್ ನೋಡಿದ್ರು ಎಕ್ಸಾಕ್ಟ್ ಚಾರ್ಟ್ ತೋರಿಸ್ತಾ ಇದೆ. ಹೆಂಗ್ ಸರ್ ಅದು? ಹೌ ದಿಸ್ ಇಸ್ ಸ್ಪಿರಿಚುವಲ್ ಸೈನ್ಸ್. ವರ್ಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ನೋಡಿ. ಇದು ಜಸ್ಟ್ ಒಂದು ಸ್ಯಾಂಪಲ್ ನಾನು ನಿಮ್ಗೆ ತೋರಿಸಿರೋದು. ಸ್ಪಿರಿಚುವಾಲಿಟಿ ಪ್ಲಸ್ ಸೈನ್ಸ್ ಯಾವಾಗ ನಾವು ಆಡ್ ಮಾಡ್ತೀವೋ, ಜನಕ್ಕೆ ಹೇಳೋದು ಈಸಿ, ಇರೋ ತರ ಅದು ಕಾಣಿಸ್ತದೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ನಾವೇ ಇಂಟ್ರೆಸ್ಟ್ ಮಾಡ್ಕೋಬೇಕು. ಮೊನ್ನೆ ನಾನು ಸ್ಕೂಲ್ PTMಗೆ ಹೋಗಿದ್ದೀನಿ ನನ್ನ ಮಗಕ್ಕೋಸ್ಕರ. ಅವಾಗ ಈ ಸ್ಪೆಲ್ಲಿಂಗ್ಸ್ ಎಲ್ಲ ಅವ್ರಿಗೆ ನಾನು ಟೀಚ್ ಮಾಡಬೇಕು ಅನ್ನೋದಕ್ಕೆ ಏನಾದ್ರು ಮಾಡಬೇಕಂದ್ರೆ ಆ ಪ್ರಿನ್ಸಿಪಲ್ ಒಂದು ಆಲ್ಟರ್ನೇಟಿವ್ ಸ್ಕೂಲ್ ತುಂಬಾ ಇಂಟ್ರೆಸ್ಟಿಂಗ್ ಅವ್ರು ಹೇಳಿದ್ರು ನನಗೆ, ಯಾವುದೇ ಇದ್ರೂ ಒಂದು ಗೇಮ್ ತರ ಮಾಡಿ, ಇಲ್ಲಾಂದ್ರೆ ಬೋರ್ ಆಗ್ಬಿಡುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರು. ಮಕ್ಕಳಿಗೆ ಅಲ್ಲ, ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟಿಂಗ್ ಆಗಿರ್ಬೇಕು, ಸೈನ್ಸ್ ಇರಬೇಕು, ಅದರ ಜೊತೆ ಒಂದು ಹ್ಯೂಮರ್ ಇರಬೇಕು. ಅವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲೈಫ್, ಇಲ್ಲಾಂದ್ರೆ ರೊಟೀನ್ ತರ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.